ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹ್ಯಾಪಿಯೆಸ್ಟ್ ಮೈಂಡ್ ಸಂಸ್ಥೆ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದೆ. ಈ ಅಕ್ರಮಕ್ಕೂ ನಮ್ಮ ಕಂಪನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿಯ ಸೆಕ್ರೆಟರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಗರಣದಲ್ಲಿ ನಮ್ಮ ಕಂಪನಿಯ ಹೆಸರು ಕೇಳಿ ಶಾಕ್ ಆಯಿತು. ಆರ್ಬಿಎಲ್ನಲ್ಲಿ ನಮ್ಮದು 6 ಖಾತೆಗಳಿದ್ದು ನಾವು ದೂರು ಕೊಟ್ಟಿದ್ದೀವಿ. ಕಂಪನಿ ಸೆಕ್ರೆಟರಿ ಪ್ರವೀಣ್ ಕುಮಾರ್ ದರ್ಶಾಂಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಗರಣದಲ್ಲಿ ಸುಮಾರು 4.5 ಕೋಟಿ ರೂಪಾಯಿ ಹಣ ಈ ಕಂಪನಿಗೆ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿಗೆ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪ ಆಯಿತು. ಕೇವಲ ಇದೊಂದು ಕಂಪನಿ ಮಾತ್ರ ಅಲ್ಲ, ಸುಮಾರು ಹೈದರಾಬಾದ್ ಮೂಲದ 8 ಐಟಿ ಕಂಪನಿಗಳಿಗೆ ಹಣ ವರ್ಗಾವಣೆಯಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಆದರೆ ತನ್ನ ಕಂಪನಿಯ ವಿರುದ್ಧ ಬಂದಿರುವಂತಹ ಆರೋಪವನ್ನ ಹ್ಯಾಪಿಯೆಸ್ಟ್ ಮೈಂಡ್ ನಿರಾಕರಿಸಿದೆ. ಈ ಬಗ್ಗೆ ಕಂಪನಿಯ ಸೆಕ್ರೆಟರಿ ಪ್ರವೀಣ್ ಕುಮಾರ್ ದರ್ಶಾಂಕರ್ ಜೊತೆ ನಮ್ಮ ಪ್ರತಿನಿಧಿ ಅಂಕಿತಾ ಮಾತುಕತೆಯನ್ನ ನಡೆಸಿದ್ದಾರೆ. ನೋಡೋಣ. ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 11 ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಹ್ಯಾಪಿಯೆಸ್ಟ್ ಮೈಂಡ್ ಅನ್ನೋ ಒಂದು ಕಂಪನಿಗೂ ಕೂಡ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಈಗ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಹಣ ವರ್ಗಾವಣೆ ಆಗಿದೆ ಅಂತ ಏನ್ ಹೇಳಲಾಗ್ತಾ ಇದೆ ಅದನ್ನ ಸಂಪೂರ್ಣವಾಗಿ ಆ ಕಂಪನಿ ತಳ್ಳಿ ಹಾಕ್ತಾ ಇದೆ. ಅಂದ್ರೆ ನಮ್ಮ ಕಂಪನಿಗೆ ಯಾವುದೇ ರೀತಿಯಲ್ಲಿ ಹಣ ವರ್ಗಾವಣೆ ಆಗಿಲ್ಲ ಅನ್ನೋ ಒಂದಷ್ಟು ಮಾತನ್ನ ಹೇಳ್ತಾ ಇದ್ದಾರೆ. ಸ್ವತಃ ನನ್ನ ಜೊತೆ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿಯ ಸೆಕ್ರೆಟರಿ ಆಗಿರುವಂತಹ ಪ್ರವೀಣ್ ಕುಮಾರ್ ದರ್ಶಾಂಕರ್ ಅವರಿದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಪ್ರಕರಣಕ್ಕೂ ಈ ಒಂದು ಅಕ್ರಮಕ್ಕೂ ನಿಮ್ಮ ಕಂಪನಿಗೂ ಏನ್ ಸಂಬಂಧ ಸರ್? ಯಾಕೆ ನಿಮ್ಮ ಕಂಪನಿಯ ಹೆಸರು ಕೇಳಿ ಬಂತು ಅಂತ ಹೇಳಿ? ಇದರಲ್ಲಿ ನಮ್ದು ಏನು ಸಂಬಂಧ ಇಲ್ಲ. ಇದರಲ್ಲಿ ಏನಾಗಿದೆ ಅಂದರೆ ಫ್ರಾಡ್ ಮುಖಾಂತರ ನಮ್ಮ ಹೆಸರಲ್ಲಿ RBL ಬ್ಯಾಂಕ್ ಬಂಜಾರಾ ಹಿಲ್ಸ್ ಬ್ರ್ಯಾಂಚಲ್ಲಿ ಅಕೌಂಟನ್ನು ಓಪನ್ ಮಾಡಲಾಗಿದೆ. ಅದಕ್ಕೆ ನಮಗೆ ಯಾವ ಗಮನಕ್ಕೂ ಬಂದಿಲ್ಲ. ಅದು ಅಕೌಂಟ್ ಮೇ ಬಿ ಫೆಬ್ರವರಿಯಲ್ಲೇ ಓಪನ್ ಆಗಿರಬಹುದು. ಬಟ್ ನಮಗೆ ಗಮನಕ್ಕೆ ಬಂದಿದ್ದು ನಿನ್ನೆ ನ್ಯೂಸಲ್ಲಿ ಬರೋದನ್ನ ನಮ್ಮ ಹೆಸರು ಬಂದಾಗ ನಮಗೆ ಗಮನಕ್ಕೆ ಬಂತು. ಆ ಗಮನಕ್ಕೆ ಬರೋಣ ನಾವು ಫಸ್ಟ್ ಕೆಲಸ ಮಾಡಿದ್ದು ಯಾಕೆ ನಮ್ಮ ಈ ಹೆಸರು ಬಂದಿದೆ ಅಂತಂದು ಕೇಳ್ಕೊಂಡಿದ್ವಿ. ಆವಾಗ ನಮಗೆ ಕೆಲವೊಂದು ಡಾಕ್ಯುಮೆಂಟ್ರಿ ಪ್ರೂಫನ್ನು ಕೊಟ್ಟರು. ಅದರಲ್ಲಿ ಅಕೌಂಟ್ ನಂಬರ್ ಮೆನ್ಷನ್ ಮಾಡಿದರು. ಆ ಅಕೌಂಟ್ ನಂಬರ್ ನೋಡಿದರೆ ಆ ಅಕೌಂಟ್ ನಾವು ಓಪನ್ನೇ ಮಾಡಿಲ್ಲ. ಆಮೇಲೆ ನಾವು RBL ಬ್ಯಾಂಕಲ್ಲಿ ಕೇಳಿದ್ವಿ ಈ ಅಕೌಂಟ್ ಯಾರ್ದು ಅಂತ. ಅವರು ನಮಗೆ ಕ್ಲಾರಿಫಿಕೇಷನ್ ಲೆಟರ್ ಕೊಟ್ಟರು, ಇದು ನಿಮ್ಮ ಅಕೌಂಟ್ ಅಲ್ಲ. ಸೊ ಬಟ್ ಹೇಗೆ ಬಂತು ಅಕೌಂಟ್ ಅಂದ್ರೆ ಕೆಲವೊಬ್ಬರು ಏನು ಮಾಡಿದ್ದಾರೆ, ನಾವೇ ಈ ಕಂಪ್ನಿ ಮಾಲೀಕರು ಅಂತಂದು ಆ ಬಂಜಾರಾ ಬ್ರಾಂಚ್ ಹಿಲ್ಸಲ್ಲಿ ತಾವೇ ಸೈನ್ ಮಾಡಿ ಈ ಅಕೌಂಟನ್ನು ನಮ್ಮ ಹೆಸರಲ್ಲಿ ಓಪನ್ ಮಾಡ್ಕೊಂಡಿದ್ದಾರೆ. ಸರ್, ಈಗ ಇದು ಕಂಪ್ಲೀಟ್ ಫೋರ್ಜರಿ ಮಾಡಿರುವಂಥದ್ದು ಏನು ಅಂತ? ಹೌದು, ಕಂಪ್ಲೀಟ್ ಫೋರ್ಜರಿ ಮಾಡಿ ಈ ರಿಯಲ್ ಓನರ್ಸ್ ರಿಯಲ್ ಡೈರೆಕ್ಟರ್ಸ್ ಎಲ್ಲ ಬಿಟ್ಟು ನಾವೇ ಡೈರೆಕ್ಟರ್ಸು ನಾವೇ ಓನರ್ಸ್ ಅಂತಂದು ಮಾಡಿ ಅಕೌಂಟನ್ನು ಓಪನ್ ಮಾಡಿದ್ದಾರೆ. ಆಮೇಲೆ ಇದು KYC ಎಂಬ ಒಂದು ಕಾಯ್ದೆಯನ್ನು ಫುಲ್ಲು ಮಿಸ್ಯೂಸ್ ಮಾಡಿದ್ದಾರೆ. ಸರ್, ಈಗ RBL ಅಲ್ಲಿ ನಿಮ್ಮದು ಎಷ್ಟು ಖಾತೆಗಳಿದೆ ಏನು ಅಂತ? ಓಕೆ, ನಮ್ಮದು RBL ಜೊತೆಗೆ ಒಂದು 5-6 ವರ್ಷದಿಂದ ನಮ್ಮದು ಸಂಪರ್ಕ ಇದೆ. ನಾವು ಒಂದು 6 ಅಕೌಂಟ್ಗಳನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಡಿಫ್ರೆಂಟ್ ಥರ ಅಕೌಂಟ್ಸ್, ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಆಗಲಿ, ಫಾರಿನ್ ಕರೆನ್ಸಿ ಅಕೌಂಟ್ ಆಗಲಿ, ಆ ಅಕೌಂಟನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಬಟ್ ಈ ಅಕೌಂಟ್ ನಂಬರ್ ನಮಗೆ ಕೊಟ್ಟಾಗ ಗೊತ್ತಾಯಿತು ಇದು ನಮ್ದಲ್ಲ ಅಂತ. ಸರ್, ಈಗ ಇಷ್ಟು ದೊಡ್ಡ ಅಕ್ರಮ ಆಗಿದೆ, ದೊಡ್ಡವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ನಿಮ್ಮ ಕಂಪನಿಯ ಹೆಸರು ಕೇಳಿ ಬಂದಿರೋಂಥ ಹಿನ್ನೆಲೆಯಲ್ಲಿ ಏನು ಅನ್ನಿಸ್ತಾ ಇದೆ? ಯಾರ್ದಾದ್ರೂ ಕೈವಾಡ ಇದೆ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದೆಯಾ ಅಂತ ಹೇಳಿ? ಇದ್ರ ಬಗ್ಗೆ ನಮ್ಗೆ ಜಾಸ್ತಿ ಡೀಟೇಲ್ ಗೊತ್ತಿಲ್ಲ. ಜಸ್ಟ್ ನಮ್ಮ ಅಕೌಂಟಿಗೆ ದುಡ್ಡು ಬಂದಿದೆ ಅಂತ ಬಂದಿದ್ದು ಕ್ಲಾರಿಫಿಕೇಷನ್ ಅನ್ನು ಮಾಡಿದ್ದೀವಿ. ಅದನ್ನು ಈಗ ತನಿಖೆ ಮಾಡೋರು ಏಜೆನ್ಸೀಸು ಮುಂದೆ ಅದನ್ನು ಎಲ್ಲರಿಗೆ ಮಾಹಿತಿ ಮಾಡಬಹುದು ಅಂತಂದು ಅನ್ಸ್ಕೊಂಡಿದ್ದೀವಿ. ಸರ್, ವಾಟ್ ನೆಕ್ಸ್ಟ್ ಅಂತ ಹೇಳಿ ನಿಮ್ಮ ಮುಂದಿನ ಸ್ಟೆಪ್ ಏನು? ಯಾವ ರೀತಿಯಾಗಿ ನೀವು ಹೋರಾಟವನ್ನು ನಡೆಸ್ತೀರಾ? ಪೊಲೀಸರಿಗೆ ಏನಾದರೂ ಕಂಪ್ಲೇಂಟ್ ಮಾಡ್ತೀರಾ ಏನು ಅಂತ ಹೇಳಿ? ಒಂದು ಇದರಲ್ಲಿ ಏನು ತಪ್ಪಾಗಿದೆ ಅಂದ್ರೆ ನಮ್ಮ ಮಾನಹಾನಿ ಆಗಿದೆ. ಇದರಲ್ಲಿ ಅಂದರೆ ಏನು ಮಾಡಿದ್ದಾರೆ, ನಮ್ಮ ಜೊತೆಗೆ ಚೆಕ್ ಮಾಡಲಾರ್ದ ಇದ್ರ ಬಗ್ಗೆ ನ್ಯೂಸನ್ನು ಸ್ಪ್ರೆಡ್ ಮಾಡಿಬಿಟ್ಟಿದ್ದಾರೆ. ಈ ನ್ಯೂಸ್ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ನಮ್ಮ ಕಂಪ್ನಿ ಪ್ರಮೋಟರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆ ಥರ ಅವರು ಒಂದು ಗಣ್ಯ ವ್ಯಕ್ತಿ ಅಶೋಕ್ ಸೂತ ಅವರಂತಂದು ಅವ್ರ ಹೆಸರನ್ನು ಇದರಲ್ಲಿ ಎಳೆದುಬಿಟ್ಟಿದ್ದಾರೆ. ಅದ್ರಗೋಸ್ಕರ ನಾವು ಫಸ್ಟ್ ಥಿಂಗು ಪೊಲೀಸ್ ಕಂಪ್ಲೇಂಟ್ ಮಾಡೋರಿದ್ದೀವಿ. ಆಮೇಲೆ ಈ ವಿಷಯವನ್ನು ಯಾರ್ಯಾರು ನೆಗ್ಲಿಜೆನ್ಸಿಂದ ಇದನ್ನು ಮಿಸ್ಯೂಸ್ ಮಾಡಿ ನ್ಯೂಸನ್ನು ಪಬ್ಲಿಷ್ ಮಾಡಿದ್ದಾರೆ ಅವ್ರ ಅಗೇನ್ಸ್ಟ್ ನಾವು ಲೀಗಲ್ ಆ್ಯಕ್ಷನ್ ತಗೊಳ್ಳೋರಿದ್ದೀವಿ. ಸರ್, ಇದು ಈ ರೀತಿಯಾಗಿ ಆಗಿದೆ, ನಿಮ್ಮ ಕಂಪನಿಯ ಹೆಸರು ಕೇಳಿ ಬರ್ತಾ ಇದೆ ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಾಯಿತು ಅಂತ ಹೇಳಿ? ನಿನ್ನೆ ಸಾಯಂಕಾಲನೇ ಗೊತ್ತಾಗಿದ್ದು. ನ್ಯೂಸಲ್ಲಿ ಬರೋ ಹೊತ್ನಾಗ ಲಿಸ್ಟ್ ಆಫ್ ಕಂಪ್ನೀಸ್ನಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ಸ್ನು ಒಂದು ಕಂಪನಿ ಅಂದಾಗೆ ನಮಗೆ ಗೊತ್ತಾಯಿತು. ಥ್ಯಾಂಕ್ ಯು.
ಇದಿಷ್ಟು ಪ್ರವೀಣ್ ಅವರ ಮಾತು. ಅಂದ್ರೆ ಈ ಒಂದು ನಿಗಮದ ಅಕ್ರಮಕ್ಕೂ ನಮ್ಮ ಕಂಪನಿಗೂ, ಜೊತೆಗೆ ನಮ್ಮ ಕಂಪನಿಯಲ್ಲಿರುವಂತವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅನಾವಶ್ಯಕವಾಗಿ ನಮ್ಮ ಕಂಪನಿಯ ಹೆಸರನ್ನ ಈ ಒಂದು ಪ್ರಕರಣದಲ್ಲಿ ತಳುಕು ಹಾಕಲಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.